ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತು ಸೋಮವಾರ, ನಾನು ಇವತ್ತೊಂದು ಶಿವನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ತುಂಬ ವಿಶಿಷ್ಟವಾದ ದೇವಸ್ಥಾನ, ಯಾಕಂದರೆ ಇದು ಒಂದು ಕಾಡಿನ ಮಧ್ಯದಲ್ಲಿ ಇರುವಂಥ ಒಂದು ಮಂದಿರ. ಹಾಗೂ ಸುತ್ತಮುತ್ತ ಎಲ್ಲಿ ನೋಡಿದರೂ ಮರ, ಕಾಡು, ಅರಣ್ಯ, ಅದರ ಮಧ್ಯದಲ್ಲಿ ಒಂದು ಈಶ್ವರನ ದೇವಸ್ಥಾನ. ತುಂಬ ಪವರ್ಫುಲ್ ಹಾಗೂ ಕಾರ್ಣಿಕ ಇರುವಂಥ ಸ್ಥಳ ಇದು. ತುಂಬ ಪುರಾತನವಾದಂಥ, ಸುಮಾರು 7ನೇ ಶತಮಾನದಲ್ಲಿ ಭಾರ್ಗವ ಋಷಿಗಳು ನಿರ್ಮಿಸಿದಂಥ ಇದು ದೇವಸ್ಥಾನ ಆಗಿದೆ. ಇಲ್ಲಿ ಶ್ರೀ ಮಹಾಲಿಂಗೇಶ್ವರ ಹಾಗೂ ಶ್ರೀ ಮಹಾಗಣಪತಿಯ ವಿಗ್ರಹ ಇದೆ. ಹಾಗೂ ಹೊರಗಡೆ ಕಲ್ಕುಡ ದೈವದ ಗುಡಿ ಸಹ ಇದೆ. ಓಕೆ, ನಾವಿವಾಗ ರೀಚ್ ಆದ್ವಿ. ಒಳಗಡೆ ಎಲ್ಲ ಯಾವ ರೀತಿ ಇದೆ ಅಂತ ನಾವು ನೋಡೋಣ ಬನ್ನಿ. ನೋಡಿ, ಈ ಸ್ಟ್ರಕ್ಚರ್ ಎಲ್ಲ ನೋಡಿದರೆ ಗೊತ್ತಾಗುತ್ತೆ ಎಷ್ಟು ಪುರಾತನವಾದ ದೇವಾಲಯ ಅಂತ. ಗರ್ಭಗುಡಿಯ ಮೇಲ್ಛಾವಣಿ ಫುಲ್ ಹಂಚಿನಿಂದ ಕೂಡಿರುವಂಥದ್ದು. ಸುತ್ತಲೂ ಕಾಡು, ಕಾಡಿನ ಮಧ್ಯದಲ್ಲಿ ಒಂದು ಪವಿತ್ರವಾದ ದೇವಸ್ಥಾನ. ಈ ಥರ ಸ್ಥಳ ನಿಮಗೆ ಕಾಣ ಸಿಕ್ಕುವುದು ತುಂಬ ಅಪರೂಪ. ಇಲ್ಲಿ ದರ್ಶನ ಪಡೆಯಲು ಬರಲು ಸೂಕ್ತವಾದ ಸಮಯವೆಂದರೆ ಬೆಳಗ್ಗೆಯಿಂದ ಸಂಜೆ ತನಕ ಬರ್ಬೋದು. ಯಾಕಂದರೆ ಸಂಜೆ ನಂತರ ಇಲ್ಲಿ ಕಾಡು ಪ್ರಾಣಿಯ ಭಯ ಇರುತ್ತೆ. ಸೊ ಹಾಗಾಗಿ ನೀವು ಬರೋ ಪ್ಲ್ಯಾನ್ ಏನಾದರೂ ಇದ್ದರೆ ನೀವು ಬೆಳಗ್ಗೆನೇ ಬಂದರೆ ಉತ್ತಮ. ನೋಡಿದ್ರಲ್ಲ ಸ್ನೇಹಿತರೆ, ಈ ದೇವಾಲಯ ಎಷ್ಟು ವಿಶಿಷ್ಟವಾಗಿದೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾವಿನ್ನೂ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.